ಕಾಂಗ್ರೆಸ್ ಗರಂ ಆಗಿದೆಯಂತೆ. ಯಾರು? ಹೈಕಮಾಂಡ್ ಕರ್ನಾಟಕದ ಖರ್ಗೆ ಅವರೆಲ್ಲ ಅಸಮಾಧಾನ ಹೇಳಿದಾರಂತೆ. ಶಾಸಕರು ಬಹಿರಂಗ ಹೇಳಿಕೆಲ್ಲ ಕೊಡಂಗಿಲ್ಲ, ಕರೆಸ್ಬಿಟ್ಟು ಸಮಾಧಾನ ಮಾಡಿರಿ ಅಂತ. ನಾನು ಸಮಾಧಾನ ಮಾಡಿ ಹೇಳಬೇಕು, ನೋಡ್ರಪ್ಪ ಬಾಯಿ ಮುಚ್ಕೊಂಡು ಇರಬೇಕು. ಒಂದು ವೇಳೆ ಭ್ರಷ್ಟಾಚಾರ ಇದ್ದರೆ ನಮ್ಮ ಹತ್ರ ಬಂದು ಹೇಳಬೇಕು. ನಾವು ಅದನ್ನು ಏನು ಮಾಡಬೇಕೋ ಅದನ್ನು ಮಾಡ್ಕೋತೀವಿ, ಅಥವಾ ಅವನನ್ನು ಕರೆಸಿ ಅಡ್ಜಸ್ಟ್ ಮಾಡ್ಕೋತೀವಿ ಅವನನ್ನು. ನಿಮಗೇನು ಬೇಕು ಹೇಳಿ. ಅವ್ರು ಹೇಳಿದ್ರ ಮೇಲೆ ತನಿಖೆ ಮಾಡ್ತಾ ಇಲ್ಲ ಸರ್, ಅವ್ರು ಬರೀ ಸಮಾಧಾನ ಮಾಡೋದು. ಅದೇ ನಿಮಗೇನು ಬೇಕು ಹೇಳ್ರಿ, ಅವ್ನು ತಿಂತಾನೆ ಅಂತ ನೀವು ಯಾಕೆ ಓದಾಡ್ತಿದ್ದೀರಿ? ನಿಮಗೆ ತಿನ್ನ ಕಡಿಮೆ ಆಗಿದೆಯಾ, ಅಥವಾ ನಿಮ್ಗೆ ಇನ್ನೂ ಸಿಗ್ತಾ ಇಲ್ವಾ, ಅಥವಾ ನಿಮ್ಗೆ ಏನೋ ಕೆಲಸ ಆಗಬೇಕು, ಅದನ್ನು ಹೇಳ್ರಪ್ಪ. ಅದಕ್ಕೆ ಸಮಾಧಾನ ಮಾಡ್ತಾರೆ, ಅದನ್ನು ಮಾಡೋಣ. ನೀವು ಅವನು ತಿಂತಿದ್ದ ನಿನ್ಗೆ ಯಾಕಪ್ಪ ಬೇಕು? ಇನ್ನೊಬ್ಬರು ತಟ್ಟೆಯಲ್ಲಿ ನೋಡ್ಬೋದು ಏನು ಸುಮ್ಮನೆ ಅಂತ ಹೇಳಿದಾರಂತೆ. ಮಾಡಿ 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 ಇಲ್ಲದಿದ್ರೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಬಿಟ್ರಿ ಎಂದಿದಾರಂತೆ. ಕೊಡ್ಬೋದು, ಇವತ್ತಿರೋ 140 ಪರಿಸ್ಥಿತಿನಲ್ಲಿ ಎಚ್ಚರಿಕೆ ಕೊಡ್ಬೋದು. ಹಾಂ, ಕೊಡ್ಬೋದು ಇವತ್ತು ಎಚ್ಚರಿಕೆ. ಆಲ್ ರೈಟ್. ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ಬಂದ್ರಂತೆ CM. ಅವರು ರಾಜೀವ್ ಕಾಗೆ ಶಾಸಕರೋಗಿ ಭೇಟಿ ಮಾಡಿದ್ರಂತೆ. ಇತ್ತ HK ಪಾಟೀಲ್ ಕಚೇರಿನಲ್ಲೋ ಎಲ್ಲೋ DCM ಜೊತೆ BR ಪಾಟೀಲ್ರು ಅವರು ಚರ್ಚೆ ಮಾಡಿದ್ರಂತೆ. ಹೀಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ, ಇವ್ರ ಮೇಲೆ, ಅವರು ಪರವಾಗಿ ಡ್ಯಾಶ್. ನೋಡ್ರಪ್ಪ, ಕಾಂಗ್ರೆಸ್ಸಿನ ಕೆಲವು ಶಾಸಕರಿಗೆ ನನ್ನೊಂದು ಸಣ್ಣ ಸಲಹೆ ರೂಪದ, ಅಡ್ವೈಸ್ ರೂಪದ ಸಲಹೆ ಇದೆ. ಏನು ಸರ್? ಯಾರ್ಯಾರು ಬಾಯಿ ಮುಚ್ಕೊಂಡಿದ್ದೀರೋ ಬೇಗ ಬಾಯಿ ತೆಗೀರಿ. ಈ ರೀತಿ ಕರೆಸಿ ಮಾತಾಡಿ ಏನಾದ್ರು ಮಾಡಿಕೊಡ್ತಾರೆ. ಇಲ್ಲಿದ್ರೆ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತನೂ ನಿಮ್ಮನ್ನು ಕೇಳಲ್ಲ. ಅಳೋ ಮಗುಗೆ ಮಾತ್ರ ಹಾಲು ಬರುತ್ತೆ, ಮರಿಬೇಡಿ. ಅಳೋ ಮಗುಗೆ ಮಾತ್ರ. ಹಾಂ, ಎಸ್.